ಚಂದ್ರಶ್ರೀ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಉದ್ಘಾಟನಾ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣದ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪರಮ ಪೂಜ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲೆಯ ತಾಲೂಕಾ ಅಧ್ಯಕ್ಷರಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುರೇಶ್ ದೇಶಪಾಂಡೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬಿರುವುದಿದೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ಭೂಮಿಕಾ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತ ಶ್ರೀಮತಿ ಲತಾ ಕುಂದ್ರಿಗೆ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಮಂಜುನಾಥ್ ಸರ್, ಎಬಿಪಿ ಮಂಜುನಾಥ್ ಸರ್ ತಂದೆ ಖ್ಯಾತರಾದಂತ ನಮ್ಮ ಮಂಜುನಾಥ್ ಸರ್ ಅವರಿಗೆ ಉಪಾಧ್ಯಕ್ಷರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದಂತ ಶ್ರೀ ಕೆ ಬಸಮ್ಮಗೌಡ ಅವರಿಗೂ ಮತ್ತೊಂದು ಸಲ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೀನಿ. ಅದರಂತೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಗೌರವಾಧ್ಯಕ್ಷರಾದಂತ ಸಂಜಯ್ ಕುಮಾರ್ ಜೀವರ್ಗಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಸರಿ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಅದರಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡಿರುವಂತ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂತ ಸಂಗನ್ ಬಸಪ್ಪ ಬಿರಾದಾರ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಶ್ರೀಯುತ ಶಶಿಕಾಂತ್ ರಾವ್ ಸರ್, ಸ್ನೇಹಜೀವಿ ಗೆಳೆಯರ ಬಳಗ, ಇವರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಜಿ ರಮೇಶ್ ಅವರು ಕೆಚ್ಚಲುವ ಕನ್ನಡಿಗರ ರಕ್ಷಣಾ ವೇದಿಕೆ, ಅವರಿಗೂ ಸಹ ಮತ್ತೊಂದು ಸಲ ನಾನು ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂತ ಶಂಕರಗೌಡ ಪಾಟೀಲ್ ಸರ್ ಅವರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಗಂಧದ ಗುಡಿ ಯುವಕರ ಸಂಘದ ಅಧ್ಯಕ್ಷರಾದಂತ ಪಿ ನಾಗರಾಜಣ್ಣನ್ ಅವರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಅದರಂತೆ ನಮ್ಮ ದಾಸರವಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತ ರವೀಶ್ HR ಸರ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಅದರಂತೆ ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂತ MS ರವಿಗೌಡ ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ಇಲ್ಲಿವರೆಗೆ ನಮಗೆ ನೃತ್ಯ ಕಲಾ ತಂಡದವರೆಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ನನ್ನ ಉತ್ತರ ಕರ್ನಾಟಕದ ಹಿರಿಯರಿಗೂ, ತಾಯಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳಿಗೂ ಮತ್ತು ನನ್ನ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳಿಗೂ ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಪದಾಧಿಕಾರಿಗಳಿಗೂ ಮತ್ತು ನನ್ನೆಲ್ಲ ತಾಯಿಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ಅದರಂತೆ ನಮ್ಮ ಪತ್ರಕರ್ತರಿಗೂ, ಎಲ್ಲ BBMP ಸದಸ್ಯರಿಗೂ ಮತ್ತೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಮತ್ತೊಂದು ಸಲ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೋರ್ತಾ ಎಲ್ಲರಿಗೂ ಧನ್ಯವಾದಗಳು. ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಸಾಂಕೇತಿಕ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಸಾಂಕೇತಿಕ ಉದ್ಘಾಟನೆಯ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ವಿಜಯಪುರ ಜಿಲ್ಲೆಯ ಕೊಲ್ಲಾರ ತಾಲೂಕಿನ ಮಸೂತಿ ಗ್ರಾಮದ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಮಹಾಸ್ವಾಮೀಜಿಗಳ ಪಾದಗಳಿಗೆ ಪಡಮಟ್ಟು ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಎಂಬ ಸಂಸ್ಥೆಯನ್ನು ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಇವತ್ತು ಹುಟ್ಟಾಕಬೇಕು. ಇದನ್ನೊಂದು ಉತ್ತರ ಕರ್ನಾಟಕ ಜನರ ಅವಿಭಾಜ್ಯ ಅಂಗ ಸಂಸ್ಥೆ, ಉತ್ತರ ಕರ್ನಾಟಕದ ನಾಡಿ ಮಿಡಿತವಾದಂತಹ ಒಂದು ಸಂಸ್ಥೆಯನ್ನು ಮಾಡಬೇಕಂತ ಇವತ್ತು ನಾವು ಹೊರಟಿದ್ದೇವೆ.
ಉತ್ತರ ಕರ್ನಾಟಕದ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕ ಯಾವುದಕ್ಕೆ ಫೇಮಸ್ ಅಂತಂದ್ರೆ ಅದು ಜಾನಪದ ಶೈಲಿಯ ಜಾನಪದ ಮಾತುಗಳು, ಜಾನಪದ ಹಾಡುಗಳು, ಜಾನಪದ ಆಟಗಳಿಗೆ ಪ್ರಸಿದ್ಧವಾದಂತ ಒಂದು ನಮ್ಮ ಉತ್ತರ ಕರ್ನಾಟಕ. ಅತ್ಯಂತ ಶ್ರೇಷ್ಠವಾದ ನಾಯಕರು, ಜಾನಪದ ನಾಯಕರು ನಮ್ಮ ಭಾಗದಲ್ಲಿ ಇದ್ದಾರೆ. ಅಂತ ಒಂದು ಸಂಸ್ಥೆಯನ್ನು ಇವತ್ತು ಆ ಹೆಸರಿನಲ್ಲಿ, ಉತ್ತರ ಕರ್ನಾಟಕದ ಹೆಸರಿನಲ್ಲಿ ನಾವು ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಉತ್ತರ ಕರ್ನಾಟಕ ಅಂದ್ರೆ ಯಾರಿಗೆ ನಾವೇನು ಕಮ್ಮಿ ಇಲ್ಲ, ಯಾರಿಗೆ ನಾವೇನು ಎದುರುವಂತವರಲ್ಲ, ಯಾರಿಗೆ ನಾವು ತಲೆಬಾಗಿ ನಡೆಯುವಂತವರಲ್ಲ. ಯಾಕಂದ್ರೆ ನಮ್ಮದ ಗೊತ್ತು ಎಲ್ಲರಿಗೂ. ಉತ್ತರ ಕರ್ನಾಟಕ ಜನ ತುಂಬಾ ಮೃದು ಸ್ವಭಾವದವರು ಮನಸ್ಸದಲ್ಲಿ ಮತ್ತು ಮನದಲ್ಲಿ, ಆದರೆ ನೋಡಲು ಮಾತ್ರ ಹೊರಟು. ಆದರೆ ನಮ್ಮ ಭಾಗದ ಜನರಲ್ಲಿ ಇರುವಂತದ್ದು ಅತಿಥಿ ಸತ್ಕಾರ ಇನ್ನು ಬೇರೆ ಯಾವ ಜಿಲ್ಲೆಯಲ್ಲಿ ಯಾವ ರಾಜ್ಯದಲ್ಲಿ ಸಿಗಲ್ಲ. ಏಕೆಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಒಂದು ಜನಕ್ಕಲ್ಲ 10 ಜನ ನೀವು ರಾತ್ರಿ 10 ಗಂಟೆ 11 ಗಂಟೆಗೆ ಹೋದ್ರು ಅತಿಥಿ ಸತ್ಕಾರಕ್ಕೆ ಯಾವುದೇ ಕುಂದು ಕೊರತೆಗಳು ಇಲ್ಲದೆ ನಾವು ಅತಿಥಿ ಸತ್ಕಾರವನ್ನು ಮಾಡುವುದು ತುಂಬಾ ನಮ್ಮ ಒಂದು ಹೆಮ್ಮೆಯ ವಿಷಯ. ಮತ್ತೆ ನಮ್ಮ ಭಾಗದ ಉಡುಗೆ ತೊಡುಗೆಗಳು, ಅದಕ್ಕಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಜನಪರವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಉತ್ತರ ಕರ್ನಾಟಕ ಅಂತಂದ್ರೆ ಬರೇ ಒಂದು ಭಾಷೆ ಅಲ್ಲ, ಬರೇ ಒಂದು ಕಲೆ ಅಲ್ಲ, ಒಂದು ಬರೇ ಸಾಹಿತ್ಯವಲ್ಲ, ಇದನ್ನೆಲ್ಲವನ್ನು ಒಳಗೊಂಡಂತ ಒಂದು ಅದ್ಭುತವಾದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂತ ಶಿಶುನಾಳ ಶರೀಫರು, ಸಿದ್ದೇಶ್ವರ ಸ್ವಾಮೀಜಿಯವರು, ಪುಟ್ಟರಾಜ ಗವಾಯಿಯವರು ಇಂಥ ಮಹನೀಯರನ್ನು ಪಡೆದಂತ ನಮ್ಮ ಉತ್ತರ ಕರ್ನಾಟಕ. ಸಾಹಿತ್ಯ ಕ್ಷೇತ್ರದಲ್ಲಿ ದ ರಾ ಬೇಂದ್ರೆಯವರು ನಮ್ಮ ಹೋರಾಟದಲ್ಲಿ ಅಷ್ಟೇ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಚ್ಚು ಹಚ್ಚಿ ತುಂಬಾ ತಮ್ಮ ಧೈರ್ಯವನ್ನು ಎಂತೆಂಥವರ ಮುಂದೆ ಎಲ್ಲಿ ಸೋಲದಾರ್ದನೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟುಕೊಂಡಿದೆ ನಮ್ಮ ಇಂಚಗೇರಿ ಮಠ. ಇಂಚಗೇರಿ ಮಠ ನಿಮಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯ ಹೋರಾಟಗಾರನಿಗೆ ಊಟದ ವ್ಯವಸ್ಥೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರನು ನಮ್ಮಲ್ಲಿ ಬಚ್ಚಿಟ್ಟುಕೊಂಡು ಒಂದು ಸ್ವಾತಂತ್ರ್ಯವನ್ನು ಕೊಡಿಸಿದಂತ ಒಂದು ಮಠ. ಇಂತಹ ಒಂದು ಉತ್ತರ ಕರ್ನಾಟಕದ ಹೇಳ್ತಾ ಹೋದ್ರೆ ತುಂಬಾ ಇದೆ. ಯಾಕಂತಂದ್ರೆ ನಾವು ಇವತ್ತು ಉತ್ತರ ಕರ್ನಾಟಕ ಯಾಕೆ ನಾವು ಪ್ರಾಸ್ತಾವಿಕವಾಗಿ ನಮ್ಗೆ ನಿಮ್ಮಂದ್ರೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಜನರಲ್ಲಿ ಒಂದು ಒಗ್ಗಟ್ಟ, ಒಂದು ಬಲ, ಶಕ್ತಿ ಎಲ್ಲವನ್ನು ಅಡಗಿದೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಗದಲ್ಲಿ, ಎಲ್ಲಾ ವಿಭಾಗದಲ್ಲಿ ನಮ್ಮದೇ ಆದಂತ ಒಂದು ಛಾಪನ್ನು ಮೂಡಿಸಿ ಬೆಳೆಸಿ ಒಂದು ಉತ್ತರ ಕರ್ನಾಟಕದ ನೀವು ಎಲ್ಲ ಬಂದಂತವ್ರು ನಮ್ಮ ಅಲ್ಲಿ ಬಾಗಿಲದ ಮುಂಭಾಗದಲ್ಲಿ ಸದಸ್ಯತ್ವ ಪುಸ್ತಕ ಇಟ್ಟಿದ್ದೇವೆ. ಎಲ್ಲರೂ ಇಲ್ಲಿ ಬಂದಂತವ್ರು ಸದಸ್ಯತ್ವ ಪಡೆದುಕೊಳ್ಳಿ. ನಾವು ನಿಮ್ಮನ್ನ ಮತ್ತೆ ನಾವು ನೀವು ಒಟ್ಟು ಸೇರಿ ಒಂದು 3 ಅಥವಾ 4 ತಿಂಗಳಲ್ಲಿ ಮತ್ತೆ ಒಂದು ನಮ್ಮ ಭಾಗದ ಆಟೋಟಗಳನ್ನು ಆಡಿಸಬೇಕಂತ ಒಂದು ನಿರ್ಣಯ ಮಾಡಿದ್ದೇವೆ. ಒಂದು ಒಳ್ಳೆ ಸ್ಕೂಲಲ್ಲಿ ನಮ್ಮ ಭಾಗದ ಕುಂಟಿಪಲ್ಲೆ ಇರ್ಬೋದು, ಲಗೋರಿ ಇರ್ಬೋದು, ಚಿಂದಾಂಡಿ ಇರ್ಬೋದು, ಆಕಳ ಪತ್ತ, ಹುಲಿಕಟ್ಟ ಆಟ, ಪಗಡೆ ಆಟಗಳಂತ ಆಟಗಳನ್ನು ಆಡಿಸಬೇಕಂತ ನಮ್ದು ಎಲ್ಲ ಉದ್ದೇಶಕವಾಗಿ ನಾವು ಇವತ್ತು ಉತ್ತರ ಕನ್ನಡ ಜಾನಪದ ಪರಿಷತ್ ಹುಟ್ಟಿಕೊಂಡಿದೆ. ಉತ್ತರ ಕನ್ನಡ ಜಾನಪದ ಪರಿಷತ್ ಅದೇ ಉದ್ದೇಶಕ್ಕಾಗಿ ನಾವು ಹುಟ್ಟಿಕೊಂಡಿದ್ದ ಎಲ್ಲರೂ ಸದಸ್ಯತ್ವ ಪಡೆದುಕೊಳ್ಳಿ. ಸದಸ್ಯತ್ವದ ನಾವು ಆಧಾರವಾಗಿ ನಾವೆಲ್ಲ ಕರೆದು ಅವರಿಗೆ ಒಂದು ಸೂಕ್ತವಾದ ವೇದಿಕೆ ಮತ್ತು ಆಟಗಳನ್ನು ಕೊಡುವುದರ ಮುಖಾಂತರ ಒಂದು ಪರಿಷತ್ತಿನ ಒಂದು ಗೌರವವನ್ನು ಹೆಚ್ಚಿಸಿಕೊಳ್ಳೋಣ. ಇಲ್ಲಿವರೆಗೆ ನನಗೆ ಮಾತನಾಡಕ ಅವಕಾಶ ಕೊಟ್ಟಂತ ನಮ್ಮ ಎಲ್ಲಾ ಪದಾಧಿಕಾರಿಗಳು ಮತ್ತು ವೇದಿಕೆ ಮೇಲೆ ಗಣ್ಯರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಉತ್ತರ ಕರ್ನಾಟಕ. ಹಲೋ.